ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ ಚಿಕ್ಕಪೇಟೆಯಿಂದ ಶುರು ಮಾಡ್ತಾ ಇದ್ದೀನಿ. ಶನಿವಾರ ಆಗಿದೆ, ಬೆಳಗ್ಗೆ 11 ಗಂಟೆ ಹಾಗೆ. ಸೊ ಬೆಳಗ್ಗೆ ಬೇಗನೆ ಬಂದಿದ್ದೀವಿ. ಬನ್ನಿ ಚಿಕ್ಕಪೇಟೆ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಫಂಕ್ಷನ್ಗೆ ಏನೇನೆಲ್ಲ ಶಾಪಿಂಗ್ ಮಾಡ್ತಿದ್ದೀನಿ. ತುಂಬ ವರ್ಷಗಳ ಮೇಲೆ ನಾವು ಚಿಕ್ಕಪೇಟೆಗೆ ಬಂದಿರೋ ಅಂಥದ್ದು. ಮದುವೆ ಟೈಮಲ್ಲಿ ಬಂದಿದ್ದು ಶಾಪಿಂಗಿಗೆ, ನಂತರ ಈಗಲೇ ಬರ್ತಾ ಇರೋದು. ಏನೇನೆಲ್ಲ ತೊಗೊಂಡೆಂದ ಮುಂದಿನ ವೀಡಿಯೋಸಲ್ಲಿ ತಿಳಿಸ್ಕೊತೀನಿ. ಇವಾಗ ಬನ್ನಿ ಏನೇನು ತೊಗೊಂಡಿದ್ದೀನಿ ನೋಡೋಣ. ಯಾವ ಶಾಪಿಗೆ ಹೋಗ್ತೀವಿ, ಏನೇನು ಶಾಪಿಂಗ್ ಮಾಡ್ತೀನಿ ಅಂತ. ಸೊ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸೆಲೆಕ್ಟ್ ಮಾಡೋದು ನಾನೇ, ವೀಡಿಯೋ ಮಾಡ್ಕೊಳ್ಳೋದು ನಾನೇ. ಹಸ್ಬೆಂಡ್ ಬೈತಿದ್ರು, ಬೇಗ ಬೇಗ ಬಾ, ಬಿಸಿಲಲ್ಲಿ ಆಮೇಲೆ ವೀಡಿಯೋ ಮಾಡ್ಕೊಳ್ಳಿ ವಿಂತೆ ಅಂತ. ಸೊ ಹಾಗಾಗಿ ಸ್ನೇಹಿತರೆ ಕೊಡೋರಿಗೆಲ್ಲ ಬ್ಲೌಸ್ ಪೀಸ್ನ ತೊಗೊಂಡಿದ್ದಾಯಿತು, ಬಳೆಗುತ್ತ ತೊಗೊಂಡಿದ್ದಾಯಿತು. ಸೊ ಅರೌಂಡ್ 100 ಪೀಸಸ್ ಆಫ್ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಬಳೆ ಕೂಡ ತೊಗೊಂಡ್ವಿ. ಕಟ್ಟಿಟ್ಟಿರೋದು ಸಿಗತ್ತೆ, ಬಟ್ ಅದು ತುಂಬಾ ಕಾಸ್ಟ್ಲಿ ಹೇಳಿದ್ರು. ಹಾಗಾಗಿ ನಾವು ಒಂದು ಗುಚ್ಚು ಬರುತ್ತಲ್ವ, ಆ ಥರ ತೊಗೊಂಡ್ವಿ. ಈಗ ರಿಟರ್ನ್ ಗಿಫ್ಟಿಗೆ ಬಂದಿದ್ದೀವಿ. ನೋಡಿ ಇದೇನು ಪ್ರೈಸ್ ಬರುತ್ತೆ ಇವೆರಡು? ಕ್ವಾಂಟಿಟಿ ಎಷ್ಟು ಬೇಕಾಯಿತು? 50 to 70 ಬೇಕು. 50-70 ನೋಡಿ. ಇದು ನಿಮ್ಗೆ ಆಗುತ್ತೆ 220. ಈ ಥರ ಬೇಕಾ 180. ಇಷ್ಟು ಚಿಕ್ಕದು. ಇದು ಬೇಕಂದ್ರೆ ನೋಡಿ 135 ರುಪೀಸ್. ಇಡೋದಲ್ಲ, ಇದಕ್ಕೆ ಬ್ಲೌಸ್ ಪೀಸ್ ಅದು ಕೊಡೋದು. ಇಲ್ಲಂದ್ರೆ ಈ ಥರ ಬೇಕಾ 125. ಇದು ಬೇಕಂದ್ರೆ 65. ಈ ಥರ ಜ್ಯುವೆಲರಿ ಬಾಕ್ಸ್ ಕೊಡ್ತೀರಾ? ಎಷ್ಟದ? 60 ರೂಪಾಯಿ. ಅದೇ ನಾನು ಹೇಳಿದ್ನಲ್ಲ. ಹಾಂ ಸರ್ ಹೇಳಿ. ಹೊರಗಡೆ ಬಳೆ ಇಡಬೇಕಾ? ಏನಾದರೂ ಇಟ್ಕೋ, ಜ್ಯುವೆಲ್ರಿ ಬಾಕ್ಸು. ನಾವೇನಾದರೂ ಕ್ಲಿಪ್ಪು ಗಿಪ್ಪು ಹಾಕಿ ನೋಡೋದು. ಜಗ ನಿಮಿಷ. ಇದು ಎಷ್ಟು ರೀ ಸ್ನೇಹಿತರೆ? ಇವಾಗೆಲ್ಲ ಪಿಚ್ ವೈ ಪ್ರಿಂಟಿಂಗ್ದು ಬಾಕ್ಸಸ್ಸು ಅಥವಾ ಡಬ್ಬಗಳು ಆ ಥರ ತುಂಬಾ ಇದು, ಬಟ್ ಕಾಸ್ಟ್ಲಿ ಹೇಳ್ತಾಯಿದ್ರು. ನಮ್ಮ ಬಡ್ಜೆಟ್ಗೆ ಯಾವುದು ಕೂಡ ಇರಲಿಲ್ಲ. ಅಲ್ಲಿ ರಿಟರ್ನ್ ಗಿಫ್ಟ್ ಯಾವುದು ನಾವು ತೊಗೊಳ್ಳಿಲ್ಲ, ಯಾಕಂದರೆ ಯಾವುದು ನಮ್ಗೆ ಇಷ್ಟನೂ ಆಗಲಿಲ್ಲ, ಹಾಗೆ ನಮ್ಮ ಬಡ್ಜೆಟಿಗೆ ತಕ್ಕನಂಗೆ ಇರಲಿಲ್ಲ. ಹಾಗೆ ಈಗ ತಾಂಬೂಲ ಕವರ್ಸ್ ಬೇಕಲ್ವ, ಹಾಗೆ ತಾಂಬೂಲ ಕವರ್ಸ್ನ ತಗೊಂಡು ನೋಡ್ತಾ ಇದ್ದೀವಿ. ಯಾವುದು ಸೆಲೆಕ್ಟ್ ಮಾಡ್ತೀವಿ ಏನು ಎತ್ತ ಬನ್ನಿ ತಿಳಿಸ್ತೀನಿ. 10 ರೂಪಾಯಿ, 8 ರೂಪಾಯಿ 1 ಪೀಸು ಆ ಥರ ಇತ್ತು. ತಾಂಬೂಲ ಕವರ್ ಅಲ್ವಾ. ನನಗೆ ಈ ಜೂಡ್ತಿದೆ ನೋಡಿ, ಯೆಲ್ಲೋ ಕಲರು, ಅದು ಇಷ್ಟ ಆಯಿತು ಬಾರ್ಡರ್ ಕೊಟ್ಟು. ಬಟ್ ಅದು 10 ರುಪೀಸ್ ಒಂದೇನೋ ಅಂತ ಹೇಳಿದ್ರು. ಇನ್ನು ಕೆಳಗಡೆ ಇರೋದೆಲ್ಲ 8 ರೂಪಾಯಿ, ಸಾರಿ ಜೂಡ್ದು 20 ರುಪೀಸ್ ಏನೋ ಹೇಳಿದ್ರು. ಇನ್ನು ಮಿಕ್ಕಿದ್ದೆಲ್ಲ 8 ರುಪೀಸ್ 9 ರುಪೀಸು ಆ ಥರದ್ದು ಹೇಳ್ತಾಯಿದ್ರು. ಎಲ್ಲ ಸಿಗತ್ತೆ. ಇಲ್ಲೊಂದಿಷ್ಟು ರೂಮ್ ಫ್ರೆಶ್ನರ್ಸು, ಹಾಗೆ ಟಿಶ್ಯೂ ರೋಲ್ಸು ಅವೆಲ್ಲ ತೊಗೊಂಡ್ವಿ ಮನೆಗೆ ಬೇಕಾಗಿರೋ ಅಂಥದ್ದು. ಹಾಗೆ ತಾಂಬೂಲ ಕವರ್ ಕೂಡ 150 to 100 ಪೀಸಸ್ ಏನೋ ತೊಗೊಂಡಿದ್ದೀವಿ. ನೋಡಿ ತಾಂಬೂಲ ಕವರ್ ನೆಟ್ಟಲ್ಲಿ ಬರುತ್ತಲ್ವ ಆ ಥರ, ಬಟ್ ಅದು ಅಷ್ಟೊಂದು ಗಟ್ಟಿ ಬರುತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ಈ ಥರದ್ದು ಕ್ಯಾನ್ವಾಸಲ್ಲಿ ನೋಡೋಣ ಅಂತ ಹೇಳಿ ಈ ಥರದ್ದು ಇನ್ನೊಂದು 100 ಪೀಸಸ್ ಏನೋ ತೊಗೊಂಡ್ವಿ. ನೋಡ್ಬೋದು ಶಾಪ್ಸು ಆಗ್ತಾನೆ ಎಲ್ಲ ಓಪನ್ ಮಾಡ್ತಾಯಿದ್ರು. ನಿಜವಾಗ್ಲೂ ಸ್ನೇಹಿತರೆ, ಹೆಣ್ಮಕ್ಳು ಫ್ರಾಕ್ಸು, ಹೆಣ್ಮಕ್ಳಿಗಿರೋರ್ಗಂತೂ ಕಣ್ಣಿಗೆ ಬೇಕಾಗಿರೋ ಬಟ್ಟೆಗಳು, ಒಡವೆಗಳು ಎಷ್ಟು ಚೆನ್ನಾಗಿದ್ವು ಅಂದರೆ ಅಷ್ಟು ಚೆನ್ನಾಗಿತ್ತು. ನೋಡಿದ್ರೆ ಆಸೆ ಆಗ್ತಾಯಿತ್ತು. ಹಾಗೆ ಈ ಲೆಹಂಗಾ ಅಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಸುತ್ತಾಡಿ ಬೇಜಾರಾಯಿತು, ಸುಸ್ತಾಯಿತು ಅಂದ್ಬಿಟ್ಟು ಒಂದು ಸ್ಯಾಂಡ್ವಿಚ್ಚು, ಒಂದು ಮಿಲ್ಕ್ ಶೇಕ್. ಈಗ ಬ್ಯಾಗ್ಸ್ಗಳಿಗೆ ಅಂತಲೇ ಇರುತ್ತೆ, ಗಿಫ್ಟಿಂಗ್ ಬ್ಯಾಗ್ಸು, ಜೂಟ್ ಬ್ಯಾಗ್ಸು, ಇಲ್ಲಿ ಜೂಟ್ ಬ್ಯಾಗ್ಸು, ಕ್ಯಾನ್ವಾಸ್ ಬ್ಯಾಗ್ಸು, ಕಸ್ಟಮೈಸ್ ಬ್ಯಾಗ್ಸು ತುಂಬಾ ಇದೆ ಇಲ್ಲಿ. ಈ ಪೂರ್ತಿ ಅಂಗಡಿ ಬರೀ ಈ ಥರದ್ದು ಬ್ಯಾಗ್ಸ್ಗಳಿಗೆ ಫೇಮಸ್ಸು. ಸೊ ಅಲ್ಲಿ ನಾವು ನಮ್ಮ ರಿಟರ್ನ್ ಗಿಫ್ಟನ್ನ ನಾವು ಚೂಸ್ ಮಾಡ್ತಾ ಇದ್ದೀವಿ.
ಇದು ಎಕೋ ಫ್ರೆಂಡ್ಲಿನೂ ಹೌದು, ತುಂಬಾ 200% ಯೂಸ್ಫುಲ್ ಪ್ರಾಡಕ್ಟು ಹೌದು. ಹಾಗೆ ನಮ್ಮ ಬಡ್ಜೆಟ್ಗೆ ತಕ್ಕನಂಗೆ ಇದು ಸಿಕ್ತು ಕೂಡ. ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಡಿಸೈನ್ಸ್ ಅದ್ರ ಮೇಲಿದೆ. ಈ ವೈಟ್ ಮೇಲೆ ಇರೋದನ್ನ ಕ್ಯಾನ್ವಾಸ್ ಅಂತ ಹೇಳ್ತಾರೆ. ಅದು ನಾವು ಪ್ಯೂರ್ ಜೂಟಲ್ಲೇ ಬೇಕಂತ ಹೇಳ್ಬಿಟ್ಟು ನಾವು ಫುಲ್ ಪ್ರಿಂಟ್ ತಗೊಂಡಿದ್ವಿ. ಹಾಗೆ ಏನು ಕಸ್ಟಮೈಸ್ ಏನು ಮಾಡಲಿಲ್ಲ. ಕಸ್ಟಮೈಸ್ ಕೂಡ ನಿಮ್ಮ ಕಂಪ್ನಿ ಪ್ರಿಂಟ್ ಮಾಡಿ ಕೊಡ್ತಾರೆ, ನಿಮ್ಮ ಕಂಪ್ನಿ ಹೆಸರು ಆಯಿತಾ. ಪ್ರತಿಯೊಂದು ನಿಮ್ಮದು ನಿಮ್ಮ ಪಿಕ್ಚರ್ಸ್ ಆಗಲಿ, ನಿಮ್ಮ ಬೇಬಿ ಪಿಕ್ಚರ್ಸ್ ಆಗಲಿ, ನಾಮಕರಣಕ್ಕೆ ಪ್ರತಿಯೊಂದನ್ನು ಪ್ರಿಂಟ್ ಮಾಡಿ ಕೊಡ್ತಾರೆ. ಸೊ ನಾವು ಸೈಜು ಕಲರ್ಸು ಆ ಥರ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ವೆರೈಟೀಸ್ನ ಡಿಸ್ಪ್ಲೇ ಮಾಡಿದ್ದಾರೆ, ಎಷ್ಟು ಸೈಜಸ್ಸು. ಹಾಗೆ ನೋಡ್ತಾ ಇರ್ಬೋದು ಪ್ಯಾಕ್ ಮಾಡ್ತಾ ಇದ್ದಾರೆ. ಅಂಗಡಿನೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮಗೆ ಪಾರ್ಕಿಂಗ್ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು 2 ವೀಲರಲ್ಲಿ ಹೋಗಿದ್ವಿ. ಬರ್ತಾ ಲಗೇಜ್ಗಳನ್ನ ಆಟೋದಲ್ಲಿ ಹಾಕ್ಕೊಂಡು ಬರ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಆಟೋ ಫುಲ್ಲು ಪರ್ಚೇಸ್ ಆಗಿದೆ. ಪ್ರತಿಯೊಂದು ಐಟಮ್ಸ್ನ ತೊಗೊಂಡಿದ್ದೀವಿ. ಇನ್ನೂ ಒಂದು ಬಾರಿ ಚಿಕ್ಕಪೇಟೆಗೆ ಹೋಗಬೇಕು, ಆಗಲೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಫುಲ್ಲು ಆಟೋ. ರಿಟರ್ನ್ ಗಿಫ್ಟ್ಸ್ ಆಗಲಿ, ಬ್ಯಾಂಗಲ್ಸ್ ಆಗಲಿ ಆಯಿತಾ, ಬ್ಲೌಸ್ ಪೀಸಸ್ಸು ಕೊಡೋರಿಗೆ ಪ್ರತಿಯೊಂದನ್ನು ನಾನು ತೊಗೊಂಡಿದ್ದೀನಿ. ಚೂಸ್ ಮಾಡಿ ಹೀಗೆ ಬೇಕು ಅಂತ ಹೇಳಿಬಿಟ್ಟು ಚೂಸ್ ಮಾಡಿ ತೊಗೊಂಡಿರೋಂಥದ್ದು. ನಿಮಗೆ ಯಾವುದಾದ್ರೂ ಈ ಶಾಪ್ದು ಅಡ್ರೆಸ್ ಬೇಕು ನನಗೆ ಅನ್ನೋಂಗಿದ್ರೆ ಖಂಡಿತ ಕಮೆಂಟ್ ಮಾಡಿ, ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಓಕೆನಾ ಸ್ನೇಹಿತರೆ? ಫುಲ್ಲಿ ಪ್ಲ್ಯಾಂಡು ಫಂಕ್ಷನ್ಗೆ ಬಜೆಟ್ ಫ್ರೆಂಡ್ಲಿ ಆಗಿ ಇರಬೇಕು. ಪ್ಲಸ್ ಕೆಲವೊಂದು ಹೀಗೆ ಬೇಕು ನನಗೆ, ಆ ಥರನೇ ಬೇಕು ಅಂತ ಹೇಳಿ ಹುಡುಕಿ ಕೆಲವೊಂದನ್ನು ತೊಗೊಂಡಿದ್ದೀನಿ. ಸೊ ಏನು ಫಂಕ್ಷನ್ನು ಏನೇನೆಲ್ಲ ತೊಗೊಂಡಿದ್ದೀನಿ, ಯಾವ ಡಿಸೈನಲ್ಲಿ ತೊಗೊಂಡಿದ್ದೀನಿ ಪ್ರತಿಯೊಂದು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಯಾವುದಾದ್ರೂ ಅಂಗಡಿದು ಅಡ್ರೆಸ್ ಬೇಕು ನಿಮಗೆ, ಇನ್ನೂ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ.